ತಮ್ಮ ಗಂಡನ ಪರಿಚಯವನ್ನು ಮಾಡಿಕೊಟ್ಟ ಮೇಘ್ನಾರಾಜ್. ಮೇಘ್ನಾರಾಜ್ ಎರಡನೇ ಮದುವೆಗೆ ಸಿದ್ಧವಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಹರಿದಾಡ್ತಾ ಇವೆ. ಸೊ ಇವತ್ತು ಒಂದು ಮೇಘ್ನಾರಾಜ್ರವರು ತಮ್ಮ ಗಂಡನ ಬಗ್ಗೆ ಸ್ವತಃ ತಾವೇ ಹೇಳಿಕೊಂಡಿದ್ದಾರೆ. ಮದುವೆ ಯಾವಾಗ, ಯಾವಾಗ ಮದುವೆಯನ್ನು ಆಗ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಅವರು ಮದುವೆ ಆಗುತ್ತಿರುವಂಥ ಹುಡುಗ ಯಾರು ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಅವರು ಏನನ್ನ ಕೆಲಸ ಮಾಡ್ತಾರೆ, ಹಾಗೆ ಎಲ್ಲಿರ್ತಾರೆ, ಮದುವೆ ಆದಮೇಲೆ ನಾವು ಎಲ್ಲಿರ್ತೀವಿ, ಯಾವಾಗ ಮದುವೆ, ಏನಾದರೂ ಎಂಗೇಜ್ಮೆಂಟ್ ಆಗಿದೆಯಾ, ಇವರು ಯಾಕೆ ಒಂದು ಎರಡನೇ ಮದುವೆಗೆ ಒಪ್ಕೊಂಡ್ರು, ಮೊಟ್ಟ ಮೊದಲನೇದಾಗಿ ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ. ಆದರೆ ಇದೀಗ ಯಾಕೆ ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ. ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು ಅಂತಕ್ಕಂಥ ಮಾತನ್ನು ಎಲ್ಲ ಒಂದು ವಿಷಯದ ಬಗ್ಗೆ ಈ ಒಂದು ಲೈವ್ನಲ್ಲಿ ಬಂದ್ಬಿಟ್ಟು ಚರ್ಚೆ ಮಾಡಿದ್ದಾರೆ. ಅಷ್ಟಕ್ಕೂ ಏನೇನು ಹೇಳಿದ್ದಾರೆ, ಒಂದು ಅವರು ಮದುವೆ ಆಗುತ್ತಿರುವಂಥ ಗಂಡು ಯಾರು, ಒಂದು ಮದುವೆ ಯಾವಾಗ ಅವ್ರದ್ದು ಎರಡನೇ ಮದುವೆ, ಚಿರಂಜೀವಿ ಅವರನ್ನು ಬಿಟ್ಟು ಇವರು ಎರಡನೇ ಮದುವೆ ಆಗೋಕ್ಕೆ ಏಕೆ ಒಪ್ಕೊಂಡ್ರು, ಮೊಟ್ಟ ಮೊದಲನೇದಾಗಿ ಬೇಡ ಅನ್ನಂಥವ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಎಳೆಯಾಗಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರಂದರೆ, ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಚಿರಂಜೀವಿ ಸರ್ಜಾ ಹಾಗೆ ನಟಿ ಮೇಘ್ನಾರಾಜ್ ಇವರಿಬ್ಬರು ಮದುವೆಯಾಗಿ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ರು. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಒಂದು ಚಿರಂಜೀವಿ ಸರ್ಜಾ ಅವರು ಕೂಡ ಕನ್ನಡದ ಖ್ಯಾತ ನಟರು, ಹಾಗೆ ನಟಿ ಮೇಘ್ನಾರಾಜ್ರವರು ಕೂಡ ಹಲವಾರು ಒಂದು ಹಿಟ್ ಸಿನಿಮಾಗಳನ್ನು ಕನ್ನಡಕ್ಕೆ ಕೊಟ್ಟಂತಹ ಖ್ಯಾತ ನಟಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇವರಿಬ್ಬರು ತುಂಬಾ ಪ್ರೀತಿಯನ್ನು ಮಾಡಿ ಮದುವೆಯನ್ನು ಆಗ್ತಾರೆ. ಕೆಲವೊಂದಿಷ್ಟು ದಿನಗಳ ಕಾಲ ಅಂದರೆ ಕೆಲವೊಂದಿಷ್ಟು ವರ್ಷಗಳ ಕಾಲ ಸ್ನೇಹಿತರಾಗಿ ಇದ್ದು ಆಮೇಲೆ ಒಂದು ಮದುವೆಯನ್ನು ಆಗ್ತಾರೆ. ಸೊ ತುಂಬ ಚೆನ್ನಾಗಿ ಜೀವನವನ್ನೇನೋ ನಡೆಸ್ತಾ ಇರ್ತಾರೆ. ಸೊ ಇದ್ದಕ್ಕಿದ್ದ ಹಾಗೆ ವಿಧಿಯಾಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂದರೆ ಚಿರಂಜೀವಿ ಸರ್ಜಾ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಹೋಗ್ತಾರೆ. ಅಷ್ಟಕ್ಕೂ ಒಂದು ಚಿರಂಜೀವಿ ಸರ್ಜಾ ಅವರು ಅಗಲಿ ಹೋದ್ಮೇಲೆ ಒಂದು ನಟಿ ಮೇಘ್ನಾರಾಜ್ರವರಿಗೆ ಎರಡನೇ ಮದುವೆಯ ತುಂಬ ಪ್ರೆಷರ್ ಬರುತ್ತೆ. ಅವರ ಮನೆಯವರ ಕಡೆಯಿಂದ ಅಂದರೆ ಅವರ ತಂದೆ ತಾಯಿಯವರು ತುಂಬಾ ಅವರಿಗೆ ಪ್ರೆಷರ್ ಹಾಕ್ತಾರೆ. ಇಲ್ಲ, ನೀನು ಎರಡನೇ ಮದುವೆಯನ್ನು ಆಗು ಅಂತಕ್ಕಂಥ ಮಾತನ್ನು ತುಂಬ ಒಂದು ನಟಿ ಮೇಘ್ನಾರಾಜ್ರವರಿಗೆ ಹೇಳ್ತಾರೆ. ಆದರೆ ನಟಿ ಮೇಘ್ನಾರಾಜ್ ಯಾವುದೇ ಕಾರಣಕ್ಕೂ ಎರಡನೇ ಮದುವೆಗೆ ಒಪ್ಕೊಳ್ಳೋದಿಲ್ಲ. ಅಂದಿನ ಸಂದರ್ಭದಲ್ಲಿ ನಟಿ ಮೇಘ್ನಾರಾಜ್ ಯಾವುದೇ ಎರಡನೇ ಮದುವೆಗೆ ಒಪ್ಕೊಳ್ಳೋದಿಲ್ಲ. ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ಖಂಡಿತವಾಗ್ಲೂ ನಾನು ಒಬ್ಬಳನ್ನೇ ಇರೋಕ್ಕೆ ಬಿಟ್ಬಿಡಿ ಅಂತಕ್ಕಂಥ ಮಾತನ್ನು ನಟಿ ಮೇಘ್ನಾರಾಜ್ರವರು ಹೇಳ್ತಾರೆ. ಆದರೆ ಈಗ ಯಾಕೆ ಒಪ್ಕೊಂಡ್ರು ಎರಡನೇ ಮದುವೆಗೆ ಅನ್ನೋದೇ ಎಲ್ರಿಗೂ ಕ್ವಶನ್ ಆಗಿದೆ. ಅದಕ್ಕೆ ಉತ್ತರವನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಏನಾಯಿತು, ಎರಡನೇ ಮದುವೆಗೆ ಬೇಡ ಅಂತ ಮಾತನ್ನು ಹೇಳಿದರು. ಯಾಕೆ ಬೇಡ ಅಂತಿದ್ರು? ಇಲ್ಲ, ನಾನು ನಟಿ ಮೇಘ್ನಾರಾಜ್ರವರು ಹೇಳಿದರು, ಇಲ್ಲ ನಾನು ನನ್ನ ಒಂದು ಚಿರಂಜೀವಿ ಸರ್ಜಾನಿಗೆಲ್ಲ ಅವ್ರನ್ನ ಬಿಟ್ಟು ನಾನು ಮದುವೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಈಗ ಮೊನ್ನೆ ಅಷ್ಟೇ ನಾವು ನೋಡ್ಬೋದು, ಒಂದು ಲೈವ್ನಲ್ಲಿ ಕೂಡ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ, ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ಯಾಕೆ ಹೀಗೆ ಹೇಳಿದರು, ಯಾಕೆ ಚೇಂಜ್ ಆದರು ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಯಾಕಪ್ಪ ಅಂತಂದರೆ ನಾನು ಕೂಡ ಕೂತು ಯೋಚನೆಯನ್ನು ಮಾಡಿದೆ. ನನಗೆ ಯಾಕೋ ಸರಿ ಅನ್ನಿಸ್ತು ಎರಡನೇ ಮದುವೆ ಆಗೋದು. ನನಗಾಗಿ ಅಲ್ಲ, ನನ್ನ ಮಗನಿಗೋಸ್ಕರ ನಾನು ಎರಡನೇ ಮದುವೆಯನ್ನು ಆಗಬೇಕು. ಅವನಿನ್ನೂ ತುಂಬ ಚಿಕ್ಕವನು, ಅವನ ಒಂದು ಬೆಳೆಯುವ ಏಜ್ ಅವನಿಗೆ ತಂದೆ ಸ್ಥಾನದಲ್ಲಿ ಯಾರಾದರೂ ಒಬ್ಬರು ನಿಲ್ಲವರು ಬೇಕೇ ಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘ್ನಾರಾಜ್ರವರು ಹೇಳ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಸದ್ಯದಲ್ಲಿ ಮೊದಲೇ ಬಾರಿಗೆ ಹೇಳ್ಬೇಕಂತಂದರೆ ಮಧ್ಯದಲ್ಲಿ ಏನಾಗಿತ್ತಪ್ಪ ಅಂತಂದರೆ, ಒಂದು ವಿಜಯ ರಾಘವೇಂದ್ರ ಹಾಗೆ ನಟಿ ಮೇಘ್ನಾರಾಜ್ ಇವರಿಬ್ಬರು ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ಹರಿದಾಡ್ತಾ ಇದ್ವು. ಸೊ ಅದಕ್ಕೆ ಒಂದು ವಿಜಯ ರಾಘವೇಂದ್ರ ಅವರು ಬ್ರೇಕನ್ನು ಕೂಡ ಹಾಕಿದ್ರು. ಇಲ್ಲ, ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ನನ್ನ ಸ್ಪಂದನೆ ನನಗೆ ಅಲ್ಲ. ಯಾಕಪ್ಪ ಅಂತಂದರೆ ಅವಳ ಜಾಗದಲ್ಲಿ ನಾನು ಯಾರನ್ನೂ ಕೂಡ ಕೂರಿಸೋಕೆ ಇಷ್ಟಪಡಲ್ಲ ಅಂತಕ್ಕಂಥ ಮಾತನ್ನು ವಿಜಯ ರಾಘವೇಂದ್ರ ಅವರು ಮಾಧ್ಯಮಗಳ ಮುಂದೆ ಸ್ಪಷ್ಟವಾಗಿ ತಮ್ಮ ಹೇಳಿಕೆಯನ್ನು ಹೇಳ್ಕೊಂಡು ಬಿಟ್ಟಿದ್ರು. ಅದಾದ ನಂತರ ಈಗ ಮೇಘ್ನಾರಾಜ್ರವರ ಎರಡನೇ ಮದುವೆ ಸುದ್ದಿ ಎದ್ದಿದೆ. ಸೊ ಖಂಡಿತವಾಗ್ಲೂ ನಾನೇ ಎರಡನೇ ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನು ನಟಿ ಮೇಘ್ನಾರಾಜ್ರವರು ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಎರಡನೇ ಮದುವೆಯನ್ನು ಆಗ್ತೀನಿ, ಗಂಡನ ಕೂಡ ನೋಡಿದ್ದಾರೆ ಅಂತಕ್ಕಂಥ ಮಾತನ್ನು ನಟಿ ಮೇಘ್ನಾರಾಜ್ರವರು ಹೇಳಿದ್ದಾರೆ. ಆದಷ್ಟು ಬೇಗ ನಿಮಗೆ ಗಂಡು ಯಾರು, ಸೊ ಏನು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ರೆ ಎಲ್ಲರೂ ಅಪ್ಡೇಟ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಒಂದು ನಟಿ ಮೇಘ್ನಾರಾಜ್ರವರು ಹೇಳಿದ್ದಾರೆ. ಇವರ ಎರಡನೇ ಮದುವೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಆದಷ್ಟು ಬೇಗ ನಾನು ನಿಮಗೆ ಆ ಗಂಡು ಯಾರು ಅಂತಕ್ಕಂಥದ್ದನ್ನು ಅಪ್ಡೇಟ್ ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.